ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಆಸ್ಪತ್ರೆ ಅಂಧತ್ವ ನಿವಾರಣಾ ಘಟಕ, ಜಿಲ್ಲಾ ಸಂಚಾರಿ ನೇತ್ರ ಘಟಕ ಚಿಕ್ಕಮಗಳೂರು, ಆಯುಷ್ ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಾಗಡಿ ಕೈಮರದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಹಿರಿಯ ನಾಗರಿಕರ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ತಪಾಸಣೆ ಮಾಡಿ ಯಾರಿಗೆ ಪೊರೆ ಇದೆ ಅವರಿಗೆ ಪ್ರಾರಂಭಿಕ ಹಂತದಲ್ಲಿ ಏನಂದ್ರೆ ಕಣ್ಣಿನ ಪೊರೆ ಅಂದ್ರೆ ಕಣ್ಣಿನಲ್ಲಿರುವ ಒಂದು ನೈಸರ್ಗಿಕವಾದ ಲೆನ್ಸ್ ಬೆಳ್ಳಗಾಗಿ ಅವರಿಗೆ ಅಲ್ಲಿ ಬೆಳಕಿನ ಕಿರಣ ಕಣ್ಣಿನ ನರಕ್ಕೆ ಹೋಗದೇ ಇರೋದ್ರಿಂದ ಅವರಿಗೆ ದೃಷ್ಟಿ ಮಂಜಾಗ್ತಾ ಹೋಗುತ್ತೆ. ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಪುಷ್ಪರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳಿಗೆ ಲಯನ್ ಸಂಸ್ಥೆ ತುಂಬು ಸಹಕಾರ ನೀಡುವುದಾಗಿ ಹಾಗೂ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಆದವರಿಗೆ ಉಚಿತ ಕನ್ನಡಕವನ್ನು ವಿತರಿಸುವುದಾಗಿ ಭರವಸೆ ನೀಡಿದರು. ಈ ವರ್ಷದ ಧ್ಯೇಯ ಇರೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ನಾವು ಸಪೋರ್ಟಿವ್ ಆಗಿರ್ತೀವಿ. ಅವ್ರ ಜೊತೆ ಯಾವಾಗಲೂ ನಮ್ಮ ಕೈಲಾದಷ್ಟು ಸೇವೆಗಳು ಮಾಡೋದಕ್ಕೆ ಅವ್ರ ಮುಖಾಂತರ ನಾವು ಅದನ್ನು ಅವಾಗಲೆಲ್ಲ ಈಗ ಸುದೀರ್ಘವಾಗಿ ಅವರು ಹೇಳೋದು ಡಾಕ್ಟರ್ ಪೂರ್ಣವಾಗಿ ವಿವರವಾಗಿ ಎಲ್ಲರನ್ನು ತಿಳಿಸಿದ್ರು. ಆರೋಗ್ಯ ದಯವಿಟ್ಟು ಕಣ್ಣಿನ ಆರೋಗ್ಯ, ನಿಮ್ಮ ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಉಚಿತವಾಗಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಭಾಗ್ಯ. ಎಲ್ಲಾ ಕಡೆನೂ ಹೋಗ್ಬಿಟ್ಟು ಈ ರೀತಿ ಇದನ್ನು ಆಯೋಜಿಸಿದ್ರೆ ಕಾರ್ಯಕ್ರಮಗಳನ್ನ ಎಲ್ಲಾ ಕಡೆನೂ ಆರೋಗ್ಯ ವೃದ್ಧಿಸುತ್ತೆ. ಅದರಿಂದ ಈ ಸೇವೆಗಳನ್ನೆಲ್ಲ ತಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮನ್ನೆಲ್ಲ ಕೇಳ್ಕೊಂಡು ನೇತ್ರ ತಜ್ಞರಾದ ಡಾಕ್ಟರ್ ಸಕಾರಾಮ್ ಶೆಟ್ಟಿಯವರು ಮಾತನಾಡಿ, ಗ್ರಾಮಾಂತರ ಜನರಿಗೆ ಪೌಷ್ಟಿಕ ಆಹಾರ ಸೇವನೆ ಕೊರತೆಯಿಂದ ಕೆಲವು ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ಕಣ್ಣುಗಳನ್ನು ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಮುಖಾಂತರ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಎಂದು ತಿಳಿಸಿದರು. ಕಣ್ಣಿನ ಪೊರೆ ತಪಾಸಣೆ ಇರೋದು ತಪಾಸಣೆ ಮಾಡಿ ಯಾರಿಗೆ ಅವರಿಗೆ ಆಪರೇಷನ್ ಅವಶ್ಯಕತೆ ಇದೆ ಅವ್ರನ್ನ ನಾವು ಆಯ್ಕೆ ಮಾಡ್ತೀವಿ. ಈ ಕಣ್ಣಿನ ಪೊರೆ ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ಬರುತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ಗೊತ್ತಿಲ್ಲ, ಆದರೆ 50 ವರ್ಷ ಮೇಲ್ಪಟ್ಟವರಿಗೆ ಬರೋ ಸಾಧ್ಯತೆ. ಇದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಒಂದು ಪೌಷ್ಟಿಕಾಂಶದ ಆಹಾರವನ್ನು ತಗೊಳ್ಳದೆ, ಸರಿಯಾಗಿ ಪೌಷ್ಟಿಕ ಆಹಾರ ತಗೊಳ್ಳದೇ ಇರೋದು, ಆಮೇಲೆ ಬಿಸಿಲಲ್ಲಿ ಜಾಸ್ತಿ ಕೆಲಸ ಮಾಡೋದ್ರಿಂದ ಬಯಸಿನ ಗದ್ದೆಗಳಲ್ಲಿ ಅವರಿಗೂ ಸಹ ಬೇಗ ಬರ್ಬೋದು. ಅಥವಾ ಕೆಲವರಿಗೆ ಕಣ್ಣಿಗೆ ರೇಟ್ ಆಗಿ ಬರ್ಬೋದು. ಅಥವಾ ಕೆಲವರಿಗೆ ದೂರಾಭ್ಯಾಸ, ಮದ್ಯಪಾನ ಅಥವಾ ಧೂಮಪಾನ ಮಾಡಿ ಅವರಿಗೂ ಸಹ ಬೇಗ ಈ ಕಣ್ಣಿನ ಪೊರೆ ಬರ್ಬೋದು. ಅದರ ಜೊತೆಯಲ್ಲಿ ಈಗ ಕೆಲವರಿಗೆ ಈಗ ಮಧುಮೇಹ, ಇದನ್ನ ಹತೋಟಿಯಲ್ಲಿ ಇಲ್ಲ ಅಂದ್ರೂ ಅವರಿಗೂ ಸಹ ಬೇಗ ಈ ಕಣ್ಣಿನ ಪೊರೆ ಅಥವಾ ಕಣ್ಣಿನ ತೊಂದರೆಗಳು ಸಹ ಬರ್ಬೋದು. ಅದರಲ್ಲಿ ಈಗ ನಾವು ಇವತ್ತು ಇದನ್ನ ತಪಾಸಣೆ ಮಾಡಿ ಯಾರಿಗೆ ಪೊರೆ ಇದೆ ಅವರಿಗೆ ಪ್ರಾರಂಭಿಕ ಹಂತದಲ್ಲಿ ಏನಂದ್ರೆ ಕಣ್ಣಿನ ಪೊರೆ ಅಂದ್ರೆ ಕಣ್ಣಿನಲ್ಲಿರುವ ಒಂದು ನೈಸರ್ಗಿಕವಾದ ಲೆನ್ಸ್ ಬೆಳ್ಳಗಾಗಿ ಅವರಿಗೆ ಅಲ್ಲಿ ಬೆಳಕಿನ ಕಿರಣ ಕಣ್ಣಿನ ನರಕ್ಕೆ ಹೋಗದೇ ಇರೋದ್ರಿಂದ ಅವರಿಗೆ ದೃಷ್ಟಿ ಮಂಜಾಗ್ತಾ ಹೋಗುತ್ತೆ. ಈ ಒಂದು ಕಣ್ಣಿನ ಪೊರೆ ಪ್ರಾರಂಭಿಕ ಹಂತದಲ್ಲಿ ನಾವು ಕನ್ನಡಕ ಉಪಯೋಗಿಸಿ ಅದನ್ನು ಸ್ವಲ್ಪ ಅವ್ರಿಗೆ ಇಂಪ್ರೂವ್ ಮಾಡಿ ಅವರಿಗೆ ಕಣ್ಣು ಕಾಣುವಾಗಿ ಮಾಡ್ಬೋದು. ನಂತರ ಅದು ಬಂದ ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಒಂದೇ ದಾರಿ. ಅದಕ್ಕೆ ಬೇರೆ ಔಷಧಿಯಿಂದ ಅದನ್ನು ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ. ಅವ್ರು ಆಪರೇಷನ್ ಮಾಡಿ ನಾವು ಬೇರೆ ಕೃತಕವಾದ ಲೆನ್ಸ್ ಹಾಕಿ ನಾವು ಅವರಿಗೆ ದೃಷ್ಟಿ ಬರುವಾಗಿ ಮಾಡ್ತೇವೆ. ಇದನ್ನ ಇವತ್ತು ಯಾರು ಅವರಿಗೆ BP, ಶುಗರ್, ಬೇರೆ ಯಾವುದೋ ದೈಹಿಕ ಕಾಯಿಲೆಗಳು ಹತೋಟಿಯಲ್ಲಿ ಇರುವಂತ BP, ಶುಗರ್ ಇರೋರಿಗೆ ನೋಡಿ ಅಂತವ್ರು ನಾವು ಆಯ್ಕೆ ಮಾಡಿ ಆಪರೇಷನ್ ಕರ್ಕೊಂಡೋಗಿ ಆಪರೇಷನ್ ಮಾಡಿ ಲೆನ್ಸ್ ಹಾಕಿ ಕಳಿಸ್ತೀವಿ. ಆಮೇಲೆ ಡ್ರಾಪ್ಸ್ 1.5 ತಿಂಗಳು ಅವ್ರು ಸರಿಯಾಗಿ ಡ್ರಾಪ್ಸ್ ಹಾಕ್ಬೇಕು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಕಾರಾಮ್ ಶೆಟ್ಟಿ, ಡಾಕ್ಟರ್ ವಿಜಯ್ ಕುಮಾರ್, ಗೋಪಿಕೃಷ್ಣ, ಜಲಜಾಕ್ಷಿ, ಮಾಗಡಿ ಕೈಮರ ಉಪಕೇಂದ್ರ ವ್ಯಾಪ್ತಿಗೆ ಒಳಪಡುವ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು.